ನಂತರ ಹೌದು ಉದ್ಘಾಟನೆ ಬಂದಿದ್ದಾವೆ. ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ. ನಮ್ಮ ಸಚಿವರೆಲ್ಲರೂ ಕೂಡ ಸರ್ಕಾರ ಎಲ್ಲ ಕೂಡ ಅಧಿವೇಶನದಲ್ಲಿ ಬ್ಯುಸಿ ಆಗಿದೆ. ಅಧಿವೇಶನ ಇರೋದ್ರಿಂದ ಅಧಿವೇಶನ ಮುಗಿದ ನಂತರ ನಾನು ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಹಿರಿಯೂರು ಡಿಪೋ ಉದ್ಘಾಟನೆ ಬಂದಾಗ ಕೂಡ ಅವ್ರ ಗಮನಕ್ಕೆ ತಂದಿದ್ವಿ. ಸರ್ ಮೊಳಕಾಲ್ಮೂರಲ್ಲಿ ಒಂದು ಡಿಪೋ ಉದ್ಘಾಟನೆ ಮಾಡೋದಿದೆ ಸರ್, ಒಂದು ಡೇಟ್ ಕೊಡಿ ಸರ್ ಅಂತ. ಆಯಿತು ಪಾಪ, ಒಂದು ಡೇಟ್ ಕೊಡ್ತೀವಿ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸೇರ್ಕೊಂಡು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ನಾವು ಅದನ್ನು ಮಾಡಿಸ್ತೀವಿ ಬೇಗ. ಅದು ಬಿಟ್ಟು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲಿದೆ. ಅವರಿದ್ದಾಗಲೂ ಇರ್ತವೆ, ನಾವಿದ್ದಾಗಲೂ ಇರ್ತವೆ. ಆ ಸಮಸ್ಯೆಗಳನ್ನು ನಾವು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅದರ ಜೊತೆಗೆ ಇಲ್ಲಿ ಈ ಕ್ಷೇತ್ರದ ಒಂದು ಜನಗಳ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಸಚಿವ ಸ್ಥಾನಮಾನ ಸಿಕ್ಕಿದೆ ನಿಗಮ ಮಂಡಳಿ ಅಧ್ಯಕ್ಷರಾಗಿ. ಆ ಅಧ್ಯಕ್ಷರ ಅವಧಿ ಎಷ್ಟು ದಿನ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ. ನಾವು ಇದ್ದಾಗ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು, ಸೇವೆಯನ್ನು ನಮ್ಮ ಕ್ಷೇತ್ರಕ್ಕೋಸ್ಕರ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ನನಗೆ ರಾಜ್ಯ ವ್ಯಾಪ್ತಿ ಇದ್ದರೂ ಕೂಡ ಬಿಜಾಪುರ, ಬಾಗಲಕೋಟೆ ಆ ಭಾಗದಲ್ಲೆಲ್ಲ ಕೂಡ ನಾವು ಪ್ರವಾಸವನ್ನು ಮಾಡಬೇಕಾಗಿದೆ, ಮಾಡ್ತಿದ್ದೀವಿ. ಅದರ ಜೊತೆಗೆ ನನ್ನ ಒಂದು ಕ್ಷೇತ್ರ, ನನ್ನ ಊರು, ನನ್ನ ತಾಲೂಕಿಗೆ ನಾನು ಆದ್ಯತೆ ಕೊಡ್ತೀನಿ. ನಾವು ಕೆಲಸ ಮಾಡ್ತೀವಿ. ಕ್ರೆಡಿಟ್ಟು ಬರೋದು ಬಿಡೋದು ಸೆಕೆಂಡ್ರಿ. ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನಗಳ ಸೇವೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾರೆ ಅರ್ಜುನನಿಗೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಕರ್ಮಫಲ ಹೇತುರ್ಭುಃ ಮಾತೆ ಸಂಗೋಸ್ತ ಕರ್ಮಿಣಿ ಅಂತ. ಅಂದ್ರೆ ಎಲೆ ಅರ್ಜುನ, ನಿನಗೆ ನಿನ್ನ ಕರ್ಮದಲ್ಲಿ ಮಾತ್ರ ಅಧಿಕಾರ ಇದೆ. ಅದರಿಂದ ಬರ್ತಕ್ಕಂಥ ನಿನ್ನ ಕೆಲಸದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ. ಅದರಿಂದ ಬರ್ತಕ್ಕಂಥ ಒಂದು ಪ್ರತಿಫಲದಲ್ಲಿ ನೀನು ಅಪೇಕ್ಷೆ ಪಡಬೇಡ, ಅದರಲ್ಲಿ ನಿನಗೆ ಅಧಿಕಾರ ಇಲ್ಲ. ನೀನು ಪ್ರತಿಫಲ ಅಪೇಕ್ಷೆ ಅಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ ಅಂತ ಹೇಳ್ಬಿಟ್ಟು. ಹಂಗೆ ನಾವು ನಮ್ಮ ಕೆಲಸ ಏನಪ್ಪಾ, ನಮ್ಮ ಏನು ಎಲ್ಲಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸೋದಷ್ಟೇ. ಹೇಳಿದೆ ಅವಾಗ ನಮ್ಗೆ ಗೊತ್ತಿಲ್ಲ ಸರ್, ಈಗ ಗೊತ್ತಾಯ್ತು ಮಾಡ್ತೀವಿ ಅಂತ ಹೇಳಿ ಮಾಡಿದೆ. ಅದನ್ನು ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ. ಎಲ್ಲರೂ ಅವ್ರ ಪ್ರಯತ್ನ ಅವ್ರು ಮಾಡಿರ್ತಾರೆ. ಶಾಸಕರ ಮಧ್ಯೆ ನಿಮ್ಮ ಮಧ್ಯೆ ಕೋರ್ಡಿನೇಷನ್ ಸಮಸ್ಯೆ ಅದೆಲ್ಲ ಏನಿಲ್ಲ. ಎಲ್ಲ ನಾವೆಲ್ಲ ಒಂದೇ ಪಕ್ಷದಲ್ಲಿದ್ದೀವಿ, ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ನಾವು ಅವ್ರನ್ನ ಗೆಲ್ಸಿದ್ದೀವಿ. ನನ್ನಂತೆ ನೂರಾರು ಜನ, ಸಾವಿರ ಜನ ಕಾರ್ಯಕರ್ತರೆಲ್ಲ ಸೇರಿ ಚುನಾವಣೆಯಲ್ಲಿ ಗೆಲ್ಸಿದ್ದಕ್ಕೆ ಇವತ್ತು ಶಾಸಕರಾಗಿದೆ. ಅವರು ಕೆಲಸ ಮಾಡ್ತಾರೆ, ನಾವು ಏನಕ್ಕೆ ಕೆಲಸ ಮಾಡ್ತಾರೆ ಹಾಗೇನಿಲ್ಲ. ಎಲ್ಲ ಸಭೆ ಮೊನ್ನೆ ರಾಮಪುರದ ದೇವಸ್ಥಾನ ಹೋಬಳಿಯಲ್ಲಿ ಕಾರ್ಯಕ್ರಮದಾಗ ಸಭೆಯಲ್ಲೆಲ್ಲ ಇದ್ದೀವಿ ನಾವೆಲ್ಲ. ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಆಹ್ವಾನ ಕೊಡ್ತಾರೆ, ಫೋಟೋ ಉಲ್ಲಂಘನೆ ಆಗ್ತಾ ಇದೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಕ್ಕೆ ನಾನು ಕಾರ್ಯದರ್ಶಿಗಳು ಕೂಡ ಪತ್ರ ಕೊಟ್ಟಿದ್ದೀನಿ.